ವೆಲ್ಕಮ್ ಟು ಆದ್ವಾ ಅಕಾಡೆಮಿ. ಫೆಬ್ರವರಿ ಫಸ್ಟ್ ವೀಕಲ್ಲಿ ಎಕಾನಮಿ ಸಬ್ಜೆಕ್ಟ್ ರಿಲೇಟೆಡ್ ಬಂದಿರೋ ಕರೆಂಟ್ ಅಫೇರ್ಸ್ನ MCQ ಟೈಪಲ್ಲಿ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಎಕಾನಮಿ ಕರೆಂಟ್ ಅಫೇರ್ಸಲ್ಲಿ ಫೆಬ್ರವರಿ ಫಸ್ಟ್ ವೀಕಲ್ಲಿ ಯಾವ ಟಾಪಿಕ್ ಮೇನ್ ಹೈಲೈಟ್ ಆಗಿತ್ತು ಅಂತ ಹೇಳಿದ್ರೆ, ಈಶ್ರಮ್ ಮೈಕ್ರೋಸೈಟ್ ಆಕ್ಯುಪೇಷನಲ್ ಶಾರ್ಟೇಜ್ ಇಂಡೆಕ್ಸ್, NAPFED, ಫೈನಾನ್ಷಿಯಲೈಸೇಷನ್, TDSAT, ಗ್ರೇಡ್ ಸ್ಕೀಮ್ ಹಾಗೂ ಗ್ರಾಮೀಣ್ ಕ್ರೆಡಿಟ್ ಸ್ಕೋರ್. ಈ ಕಂಟೆಂಟ್ ರಿಲೇಟೆಡ್ MCQ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇ ಕ್ವಶನ್, ಹೂ ಡೆವಲಪ್ಡ್ ಆಕ್ಯುಪೇಷನಲ್ ಶಾರ್ಟೇಜ್ ಇಂಡೆಕ್ಸ್? ಔದ್ಯೋಗಿಕ ಕೊರತೆ ಸೂಚ್ಯಂಕವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್, ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್. ಸೊ ಆಕ್ಯುಪೇಷನ್ ಶಾರ್ಟೇಜ್ ಇಂಡೆಕ್ಸ್ ಹಾಗೂ ಇನ್ನೊಂದು ಈ ಮೈಕ್ರೋಸೈಟ್ ಅಂತ, ಈ ಎರಡು ಇನಿಷಿಯೇಟಿವ್ನ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇವರು ಲಾಂಚ್ ಮಾಡಿದ್ದಾರೆ ಫೆಬ್ರವರಿ ಫಸ್ಟ್ ವೀಕ್. ಸರ್ ಬಂದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸೊ ಈಶ್ರಮ್ ಮೈಕ್ರೋಸೈಟ್ ಹಾಗೂ ಆಕ್ಯುಪೇಷನಲ್ ಶಾರ್ಟೇಜ್ ಇಂಡೆಕ್ಸ್ ಇದು ಮಿನಿಸ್ಟ್ರಿ ಆಫ್ ಲೇಬರ್ ಎಂಪ್ಲಾಯ್ಮೆಂಟ್ ಅವರು ಲಾಂಚ್ ಮಾಡಿರೋ ಲೇಟೆಸ್ಟ್ ಇನಿಷಿಯೇಟಿವ್ಸ್. ಇದರಲ್ಲಿ ಈಶ್ರಮ್ ಮೈಕ್ರೋಸೈಟ್ ಅಂದರೆ ಇದರಲ್ಲಿ ವರ್ಕರ್ಸ್ಗೆ ಅಂದರೆ ಅನ್ಆರ್ಗನೈಸ್ಡ್ ವರ್ಕರ್ಸ್ಗೆ ಸೆಂಟ್ರಲ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಆಕ್ಸೆಸ್ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುತ್ತೆ. ಇದೊಂಥರ ವೆಬ್ಸೈಟ್ ಇರೋ ಹಾಗೆ. ಇದರಲ್ಲಿ ಅವರು 2-ವೇ ಕಮ್ಯುನಿಕೇಷನ್ ಅಂದರೆ ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳೋದು ಹಾಗೂ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಅದರಲ್ಲಿ ಸಾಲ್ವ್ ಮಾಡ್ಕೊಳ್ಳೋದು ಕೂಡ ಒಂದು ಇನಿಷಿಯೇಟಿವ್ ಇರುತ್ತೆ. ಹಾಗೂ ನೆಕ್ಸ್ಟ್ ನೋಡೋದಾದರೆ ಆಕ್ಯುಪೇಷನಲ್ ಶಾರ್ಟೇಜ್ ಇಂಡೆಕ್ಸ್. ಇದು ಒಂದು ಇಂಡೆಕ್ಸು ಒಂದು ಐಡಿಯಾ ಕೊಡುತ್ತೆ ಎಲ್ಲಿ ವರ್ಕರ್ಸು ಶಾರ್ಟೇಜ್ ಇದ್ದಾರೆ ಯಾವುದಾರೆ ಸೆಕ್ಟರಲ್ಲಿ ಹಾಗೂ ಎಲ್ಲಿ ಜಾಸ್ತಿ ಇದ್ದಾರೆ ಅಂತ. ಇದರಿಂದ ಯಾವ್ದಾರ ಪಾಲಿಸಿ ಫ್ರೇಮ್ ಮಾಡ್ಕೊಳ್ಳೋಕ್ಕೆ, ಪ್ರೋಗ್ರಾಮ್ ಡಿಸೈನ್ ಮಾಡೋಕ್ಕೆ ಹಾಗೂ ಯಾವ್ದಾರ ಡಾಟಾ ಫೆಚ್ ಮಾಡೋಕ್ಕೆ ಎಷ್ಟು ಎಂಪ್ಲಾಯ್ಮೆಂಟ್ ಇದೆ ಅಂತ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಆಕ್ಯುಪೇಷನಲ್ ಶಾರ್ಟೇಜ್ ಇಂಡೆಕ್ಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆ್ಯಕ್ಟ್ ಎಸ್ಟಾಬ್ಲಿಷ್ಡ್ NABFED? ಯಾವ ಕಾಯ್ದೆಯು NABFED ಅನ್ನು ಸ್ಥಾಪಿಸಿತು? ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆ್ಯಕ್ಟ್ 2021 ಹಾಗೂ ದ ಕಂಪನೀಸ್ ಆ್ಯಕ್ಟ್ 2013. ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಸಿ, ದ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ 2021. ಈ NAPFED ಬಗ್ಗೆ ನಾವು ನೋಡ್ಕೊಳ್ಳೋದಾದರೆ, ಇದು ಈ ಫೆಬ್ರವರಿ ಫಸ್ಟ್ ವೀಕ್ ಏನಕ್ಕೆ ನ್ಯೂಸಲ್ಲಿದೆ ಅಂದರೆ, ಈ NAPFED ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಒಂದು ಪಾರ್ಷಿಯಲ್ ಕ್ರೆಡಿಟ್ ಎನ್ಹಾನ್ಸ್ಮೆಂಟ್ ಫೆಸಿಲಿಟಿನ ಈ ಕಾರ್ಪೊರೇಷನ್ಸ್ ಅವ್ರಿಗೆ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರಲ್ಲಿ ಲಾಂಚ್ ಮಾಡ್ತಾರೆ. ಆದ್ದರಿಂದ ಇದು ನ್ಯೂಸಲ್ಲಿದೆ. ಈ NAPFED ಅನ್ನೋದು ಒಂದು ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಅಂದರೆ ಈ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ಎಲ್ಲದಕ್ಕೂ ಲೋನ್ ಕೊಡ್ತಾರೆ ಅವರು. ಇದು ರೆಗ್ಯುಲೇಟೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇದೊಂದು ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಈ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಅವರು ಅವಾಗಲೇ ಹೇಳಿದಾಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ಹಾಗೂ ಎಲ್ಲಿ ಟ್ರೆಡಿಷನಲ್ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಕೊಡೋಲ್ಲ ಅಂಥ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ಗೆ ಇವರು ಕ್ರೆಡಿಟ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಫೈನಾನ್ಷಿಯಲೈಸೇಷನ್? ಈ ಫೈನಾನ್ಷಿಯಲೈಸೇಷನ್ ಅನ್ನೋ ಟರ್ಮು ಎಕನಾಮಿಕ್ ಸರ್ವೇಲಿ ಮೆನ್ಷನ್ ಆಗಿದೆ. ಫೈನಾನ್ಷಿಯಲೈಸೇಷನ್ ಅಂದರೆ ಏನು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇದ್ದಾರೆ. ಸೊ ಫೈನಾನ್ಷಿಯಲೈಸೇಷನ್ ಅಂದರೆ ಆಪ್ಷನ್ ಎ, ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಆಲ್ ಅಸೆಟ್ಸ್ ಇನ್ ಟು ಕ್ಯಾಶ್. ಬಿ, ದ ಇನ್ಕ್ರೀಸಿಂಗ್ ಇನ್ಫ್ಲೂಯೆನ್ಸ್ ಆಫ್ ಫೈನಾನ್ಷಿಯಲ್ ಮೋಟಿವ್ಸ್, ಮಾರ್ಕೆಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಇನ್ ಎಕನಾಮಿಕ್ಸ್. ಆಪ್ಷನ್ ಸಿ, ದ ಗೌರ್ಮೆಂಟ್ಸ್ ಕಂಟ್ರೋಲ್ ಓವರ್ ಆಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಆಪ್ಷನ್ ಡಿ, ದ ಎಲಿಮಿನೇಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಇದಕ್ಕೆ ಆನ್ಸರ್ ದ ಇನ್ಕ್ರೀಸಿಂಗ್ ಇನ್ಫ್ಲೂಯೆನ್ಸ್ ಆಫ್ ಫೈನಾನ್ಷಿಯಲ್ ಮೋಟಿವ್ಸ್, ಮಾರ್ಕೆಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಇನ್ ಎಕನಾಮಿಕ್ಸ್. ಫೈನಾನ್ಷಿಯಲೈಸೇಷನ್ ಅಂತ ಹೇಳಿದ್ರೆ ಯಾವ್ದಾರ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂದರೆ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಸೆಕ್ಟರ್ ಆಗಿರ್ಬೋದು, ಯಾವ್ದಾದ್ರು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅಲ್ವಾ, ಅಥವಾ ಮ್ಯೂಚುವಲ್ ಫಂಡ್ ಆಗಿರ್ಬೋದು. ಈ ಐಟಮ್ಸ್ನ
ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಅಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ತೀವಲ್ಲ ಕಾನ್ಸೆಪ್ಟು, ಆ ರೀತಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ನಾವು ಫೈನಾನ್ಷಿಯಲೈಸೇಷನ್ ಅಂತ ಹೇಳಿ ಕರಿತೀವಿ. ಈ ಟರ್ಮ್ನ ಎಕನಾಮಿಕ್ ಸರ್ವೆಲ್ ಮೆನ್ಷನ್ ಆಗಿದೆ, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ತಿಳ್ಕೊಂಡಿರೋದು. ನೆಕ್ಸ್ಟ್ ಕ್ವಶನ್, ಹೂ ಅಪಾಯಿಂಟ್ಸ್ ದಿ ಚೇರ್ಪರ್ಸನ್ ಆಫ್ ಮೆಂಬರ್ಸ್ ಆಫ್ TDSAT? ಯಾರು ಅಪಾಯಿಂಟ್ ಮಾಡ್ತಾರೆ TDSATನ ಚೇರ್ಪರ್ಸನ್ ಹಾಗೂ ಮೆಂಬರ್ಸ್ನ ಅಂತ? ಎ ಸುಪ್ರೀಂ ಕೋರ್ಟ್, ಬಿ ಸೆಂಟ್ರಲ್ ಗೌರ್ಮೆಂಟ್, ಸಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ಡಿ ದಿ ಪಾರ್ಲಿಮೆಂಟ್. ಇದಕ್ಕೆ ಆನ್ಸರ್ ಬಿ ಸೆಂಟ್ರಲ್ ಗೌರ್ಮೆಂಟ್. ಈ TDSAT ಅಂದರೆ ಟೆಲಿಕಾಂ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಂಡ್ ಅಪಿಲಿಯೇಟ್ ಟ್ರಿಬ್ಯುನಲ್. ಇದು ರೀಸೆಂಟಾಗಿ ಟ್ರಾಯ್ ಅವರು ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ರೈವೇಟ್ ಫರ್ಮ್ಸ್ ಮೇಲೆ ಹಾಕಿದ ಕೆಲವೊಂದು ಪೆನಾಲ್ಟಿನ ತಡೆ ಹಿಡಿದಿದೆ. ಹಾಗಾಗಿ ಈ TDSAT ಅನ್ನೋದು ನ್ಯೂಸಲ್ಲಿದೆ. TDSAT ಅನ್ನೋದು 1997 ಟ್ರಾಯ್ ಆ್ಯಕ್ಟ್ನ ಅಮೆಂಡ್ ಮಾಡಿ 2000 ಎಸ್ಟಾಬ್ಲಿಷ್ ಮಾಡ್ತಾರೆ ಈ ಟ್ರಿಬ್ಯುನಲ್ನ. ಇದು ಈ ರೀತಿ ಯಾವ್ದಾದ್ರು ಪ್ರೈವೇಟ್ ಕಂಪನೀಸ್ ಹಾಗೂ ಕನ್ಸ್ಯೂಮರ್ಸ್ ಹಾಗೂ ಪ್ರೊವೈಡರ್ಸ್ ಮಧ್ಯೆ ಡಿಸ್ಪ್ಯೂಟ್ ಅರೈಸ್ ಆದಾಗ ಅದನ್ನ ಹೈಯರ್ ಅಥಾರಿಟಿಗೆ ತಗೊಂಡು ಹೋಗೋದಕ್ಕೋಸ್ಕರ ಈ ಅಪಿಲೇಟ್ ಟ್ರಿಬ್ಯುನಲ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದರಲ್ಲಿ ಚೇರ್ಪರ್ಸನ್ ಹಾಗೂ 2 ಮೆಂಬರ್ಸ್ ಇರ್ತಾರೆ. ಇವ್ರನ್ನ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ. ಇವರು ಅಪಾಯಿಂಟ್ ಆಗೋಕೆ ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ, ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆರ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಗಿರಬೇಕು ಚೇರ್ಪರ್ಸನ್. ಮೆಂಬರ್ಸ್ಗೆ ಅವರು ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಈಕ್ವಲೆಂಟ್ ರೋಲ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಮಿನಿಮಮ್ 2 years ಅವರು ಸರ್ವ್ ಮಾಡಿರಬೇಕು ಇನ್ ದ ಫೀಲ್ಡ್ ಆಫ್ ಟೆಕ್ನಾಲಜಿ, ಟೆಲಿಕಮ್ಯುನಿಕೇಶನ್, ಇಂಡಸ್ಟ್ರಿ, ಕಾಮರ್ಸ್ ಆರ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಇವರ ಟೆನ್ಯೂರು 4 years ಆರ್ ಅಂಟಿಲ್ ಏಜ್ ಆಫ್ 70 ಆಗಿರುತ್ತೆ, ಅಥವಾ ಅದರ್ ಮೆಂಬರ್ಸ್ ಏಜ್ ಅಂಟಿಲ್ ಏಜ್ ಆಫ್ 65 ಆಗಿರುತ್ತೆ. TDSAT ಅನ್ನೋದು ಮತ್ತೆ ನ್ಯೂಸಲ್ಲಿ ಬರ್ತಾನೆ ಇದೆ. ಸೊ TDSAT ಬಗ್ಗೆ ನೀಟಾಗಿ ಓದ್ಕೊಳ್ಳಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸು ನಮ್ಮ ವೆಬ್ಸೈಟಲ್ಲಿ ಈ ಮ್ಯಾಗ್ಝಿನಲ್ಲಿ ಅಪ್ಲೋಡ್ ಆಗಿರುತ್ತೆ. ಮ್ಯಾಗ್ಝಿನ್ ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಗ್ರೇಡ್ ಇನ್ ದ ಗ್ರೇಡ್ ಸ್ಕೀಮ್? ಗ್ರೇಡ್ ಸ್ಕೀಮ್ ಅಂತ ಒಂದಿದೆ, ಅದರಲ್ಲಿ ಈ ಗ್ರೇಟ್ ಅನ್ನೋದ್ರ ಫುಲ್ ಫಾರ್ಮ್ ಏನು ಅಂತ ಈ ಕ್ವಶನ್ ಕೇಳ್ತಾ ಇದೆ. ಆಪ್ಷನ್ ಎ ಗ್ರಾಂಟ್ ಫಾರ್ ರಿಸರ್ಚ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಕ್ರಾಸ್ ಅಸ್ಪೈರಿಂಗ್ ಇನ್ನೋವೇಟರ್ಸ್ ಇನ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್. ಆಪ್ಷನ್ ಬಿ ಗ್ಲೋಬಲ್ ರಿಸರ್ಚ್ ಅಂಡ್ ಎಂಟರ್ಪ್ರಿನರ್ಶಿಪ್ ಫಾರ್ ಅಡ್ವಾನ್ಸ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್. ಆಪ್ಷನ್ ಸಿ ಗವರ್ಮೆಂಟ್ ರಿಫಾರ್ಮ್ಸ್ ಫಾರ್ ಎನ್ಹಾನ್ಸಿಂಗ್ ಅಸ್ಪೈರಿಂಗ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್. ಆಪ್ಷನ್ ಡಿ ಗ್ರಾಂಟ್ ಫಾರ್ ರೆವಲ್ಯೂಷನೈಸಿಂಗ್ ಎಂಟರ್ಪ್ರಿನರ್ಶಿಪ್ ಅಂಡ್ ಅಡ್ವಾನ್ಸ್ ಟೆಕ್ಸ್ಟೈಲ್ಸ್. ಇದರಲ್ಲಿ ಆನ್ಸರ್ ಆಪ್ಷನ್ ಎ, full form is Grant for Research and Entrepreneurship Across Aspiring Innovators in Technical Textiles ಅಂತ. ಗ್ರೇಡ್ ಸ್ಕೀಮ್ ಅನ್ನೋದ ರೀಸೆಂಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಈ ಗ್ರೇಡ್ ಸ್ಕೀಮ್ ಅಂದರೆ ಗ್ರಾಂಟ್ ಫಾರ್ ಅಪ್ರೂವಲ್ ರಿಸರ್ಚ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಕ್ರಾಸ್ ಅಸ್ಪೈರಿಂಗ್ ಇನ್ನೋವೇಟರ್ಸ್ ಇನ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅನ್ನೋ ಸ್ಕೀಮ್ನ ಅಪ್ರೂವ್ ಮಾಡಿದೆ. ಹಾಗಾದರೆ ಗ್ರೇಡ್ ಸ್ಕೀಮ್ ಅಂದರೆ ಏನು? ಇದನ್ನು 2023ಯಲ್ಲಿ ಲಾಂಚ್ ಮಾಡ್ತಾರೆ. ಇದು ರಿಲೇಟೆಡ್ ಟು ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ಗೆ ಸಪೋರ್ಟಿವ್ ಆಗಿ ಕೆಲವೊಂದು ಸ್ಟಾರ್ಟಪ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ರಿಲೇಟೆಡ್ ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಈ ಸ್ಕೀಮ್ನ ಏನು ಇಂಡಿಯಾನ ಟೆಕ್ನಿಕಲ್ ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಸೆಲ್ಫ್ ರಿಲಯನ್ಸ್ ಮಾಡೋದಾಗಿರುತ್ತೆ. ಇದು ಎಂಟರ್ಪ್ರಿನರ್ಶಿಪ್ ಹಾಗೂ ಸ್ಟಾರ್ಟಪ್ಸ್ನ ಸಪೋರ್ಟ್ ಮಾಡ್ತಾ ಇದೆ. ಸೊ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂದರೆ ಏನು? ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂದರೆ ಏನು ಅಂದರೆ ಅಗ್ರೋ ಟೆಕ್ಸ್ಟೈಲ್ಸ್, ಬಿಲ್ಡಿಂಗ್ ಟೆಕ್ಸ್ಟೈಲ್ಸ್, ಜಿಯೋ ಟೆಕ್ಸ್ಟೈಲ್ಸ್, ಮೆಡಿಕಲ್ ಟೆಕ್ಸ್ಟೈಲ್ಸ್, ಪ್ರೊಟೆಕ್ಟಿವ್ ಟೆಕ್ಸ್ಟೈಲ್ಸ್, ಸ್ಪೋರ್ಟ್ಸ್ ಟೆಕ್ಸ್ಟೈಲ್ಸ್ ಇದೆಲ್ಲ ಬರುತ್ತೆ. ಅಂದರೆ ಮೆಡಿಕಲ್ ಅಂತ ಹೇಳಿದ್ರೆ ಅವರ PPE ಕಿಟ್ ಆಗಿರ್ಬೋದು. ಬಿಲ್ಡಿಂಗ್ ಟೆಕ್ಸ್ಟೈಲ್ಸ್ ಅಂದರೆ ನಾವು ಯೂಸ್ ಮಾಡ್ತಾರಲ್ಲ ಬಿಲ್ಡಿಂಗ್ಸಲ್ಲಿ ಯೂಶಲಿ ಟಾರ್ಪೋಲಿನ್ಸ್ ಅಂತ, ಹಾಗೂ ಸೇಫ್ಟಿ ಗೇರ್ಸ್, ಗ್ಲೌಸ್ ಆಗಿರ್ಬೋದು, ಹಾಗೂ ಸೇಫ್ಟಿ ಎಕ್ವಿಪ್ಮೆಂಟ್ ಕ್ಲೋತ್ಸ್ ಯೂಸ್ ಮಾಡ್ತಾರಲ್ಲ ಅದು, ವೆಸ್ಟ್ ಯೂಸ್ ಮಾಡ್ತಾರಲ್ಲ ಅದು, ಇದೆಲ್ಲ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂಡರಲ್ಲಿ ಬರುತ್ತೆ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್ ಅಂತ. ನೆಕ್ಸ್ಟ್ ಕ್ವಶನ್, ವಿಚ್ ಮಿನಿಸ್ಟ್ರಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟಿಂಗ್ ಗ್ರಾಮೀಣ ಕ್ರೆಡಿಟ್ ಸ್ಕೋರ್? ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿ
ಯಾವ ಸಚಿವಾಲಯಕ್ಕೆ ಇದೆ? ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಹಾಗೂ ಮಿನಿಸ್ಟ್ರಿ ಆಫ್ ವುಮೆನ್, ಚೈಲ್ಡ್ ಅಂಡ್ ಡೆವಲಪ್ಮೆಂಟ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಆಪ್ಷನ್ ಎ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಅಂತ ಹೇಳಿದ್ರೆ, ಈಗ ನಮಗೆಲ್ಲ ಕ್ರೆಡಿಟ್ ಸ್ಕೋರ್ ಬಗ್ಗೆ ಗೊತ್ತು. ನಮ್ಮ ಎಕನಾಮಿಕ್ ಕಂಡೀಷನ್, ಫೈನಾನ್ಷಿಯಲ್ ಕಂಡೀಷನ್ನ ಈ ಲೋನ್ ಪ್ರೊವೈಡ್ ಮಾಡುವಾಗ ಚೆಕ್ ಮಾಡ್ತಾರಲ್ಲ ಕ್ರೆಡಿಟ್ ಸ್ಕೋರ್, ಅದು ಅದೇ ರೀತಿ ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಫೈನಾನ್ಸ್ ಮಿನಿಸ್ಟ್ರಿ ಮೆನ್ಷನ್ ಮಾಡಿದೆ ಬಜೆಟಲ್ಲಿ. ಸೊ ಇದು ಗ್ರಾಮೀಣ ಭಾಗದಲ್ಲಿರುವಂಥ ಸೆಲ್ಫ್ ಹೆಲ್ಪ್ ಗ್ರೂಪ್ ಅವರ ಟ್ರಾನ್ಸಾಕ್ಷನ್ಸ್ಗೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಕೊಡೋದ್ರಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ನ ಅಸೆಸ್ ಮಾಡಿ ಅವರ ಕ್ರೆಡಿಟ್ ವರ್ತಿನೆಸ್ನ ಅಸೆಸ್ ಮಾಡಿಕೊಂಡು ಅವ್ರಿಗೆ ಕ್ರೆಡಿಟ್ ಕೊಡೋಕ್ಕೆ ಅಂದರೆ ಸಾಲ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಮೇಯ್ನ್ ಆಗಿ ಇದು ಟಾರ್ಗೆಟ್ ಮಾಡಿರೋದೇ ವುಮೆನ್ ಲೆಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ನ. ಸೊ ಇದಿಷ್ಟು ಎಕನಾಮಿ ರಿಲೇಟೆಡ್ ಫಸ್ಟ್ ವೀಕಲ್ಲಿ ಬಂದಿರೋ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಬೇರೆ ಬೇರೆ ಸಬ್ಜೆಕ್ಟ್ ವೈಸ್ ಕರೆಂಟ್ ಅಫೇರ್ಸ್ ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಪ್ಲೀಸ್ ಅದನ್ನೆಲ್ಲ ಹೋಗಿ ನೋಡಿ ನಿಮ್ಮ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೊಳ್ಳಿ. ಹಾಗೂ ಅಪ್ಕಮಿಂಗ್ ವೀಕ್ಸ್ದು ಕೂಡ ಕರೆಂಟ್ ಅಫೇರ್ಸ್ನ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದ್ವಾ ಅಕಾಡೆಮಿ.